ಪುನಃ ಪ್ರಾಪ್ತಿ ಅದನ್ನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತೀವಿ. नवी कक्षा हिंदी ಇದೆ 9ನೇ ತರಗತಿ ಹಿಂದಿ सीखने के प्रतिफल 3 ಕಲಿಕಾ ಫಲ 3 ಗತಿವಿಧಿ 1 ಚಟುವಟಿಕೆ 1 ರಲ್ಲಿರತಕ್ಕಂತ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಮೊದಲಿನ ಭಾಗಗಳ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ನೋಡಬಹುದು. ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 3 ರಲ್ಲಿ चटुवटिके 1 रಲ್ಲಿರತಕ್ಕಂತ ಪ್ರಶ್ನೆಗಳ ಉತ್ತರಗಳನ್ನು. सो सीखने के प्रतिफल कलिका फल ಏನಿದೆ ಅಂತಂದ್ರೆ छात्र सरल शब्द और वाक्यों को लिखना सीखेंगे. सो ವಿದ್ಯಾರ್ಥಿಗಳು ಸರಳವಾದ ಶಬ್ದಗಳನ್ನು ಮತ್ತು ವಾಕ್ಯಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬರೆಯೋದನ್ನ ಕಲಿತುಕೊಳ್ಳುತ್ತಾರೆ ಅಂತಕ್ಕಂಥದ್ದು सो कलिका फल ಇತ್ತು. सो गतिविधि 1 चटुवटिके 1 अभ्यास 3.1 ಏನಿದೆ चित्र देखकर उनके नीचे दिए गए जगह पर चित्र का सही नाम लिखिए. सो चित्र ಕೊಟ್ಟಿದ್ದಾರೆ, ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಹೆಸರನ್ನ ಸೋ ಕೆಳಗಡೆ ಜಾಗ ಕೊಟ್ಟಿದ್ದಾರೆ, ಅದೇ ಜಾಗದಲ್ಲಿ ತಾವು ಬರಿಬೇಕಿತ್ತು. ಸೋ ಫಸ್ಟ್ ಚಿತ್ರದಲ್ಲಿ ಇರತಕ್ಕಂತದ್ದು झंडा, ಅದನ್ನ ತಿರಂಗ ಅಂತಾನೂ ಕರೀತಾರೆ. ಎರಡನೇ ಚಿತ್ರದಲ್ಲಿ ಇರತಕ್ಕಂತದ್ದು ಫಲ್ ಇದೆ, ಓಕೆ, ಹಣ್ಣುಗಳಿದಾವೆ. ಮೂರನೇ ಚಿತ್ರದಲ್ಲಿ ಇರತಕ್ಕಂತದ್ದು ಅದು ಚಮ್ಮಚ್ ಇದೆ, ಸ್ಪೂನ್. ಸೋ ನಾಲ್ಕರಲ್ಲಿ ಇರತಕ್ಕಂತದ್ದು ಆಪಲ್ ಇದೆ, ಅದನ್ನ ಸೇಬ್ ಅಂತೀವಿ. ನೆಕ್ಸ್ಟ್ ಫಿಫ್ತ್ ದಲ್ಲಿ ಇರತಕ್ಕಂತದ್ದು ಬೈಗನ್ ಇದೆ ಅಂದ್ರೆ ಬದನೆಕಾಯಿ. ಸೋ ಲಾಸ್ಟ್ ಚಿತ್ರದಲ್ಲಿ ಇರತಕ್ಕಂತದ್ದು ವಿದ್ಯಾರ್ಥಿಗಳೇ ಹಾತಿ ಅಂತಕ್ಕಂಥದ್ದು ಅಂದ್ರೆ ಎಲಿಫೆಂಟ್, ಆನೆ ಏನಿದೆಪ್ಪ ಅಂದ್ರೆ ಈ ಚಿತ್ರದಲ್ಲಿ ಇದಾವೆ. झंडा, ಫಲ್, ಚಮ್ಮಚ್, ಸೇಬ್, ಬೈಗನ್, ಹಾತಿ ಈ ಚಿತ್ರಗಳ ಹೆಸರುಗಳು ಇದ್ದವು. ಇನ್ನ ಮುಂದೆ अभ्यास 3.2 ನಿಮ್ನಲಿಖಿತ शब्दों के उपयोग के बारे में लिखिए. ಅವುಗಳ ಉಪಯೋಗಗಳನ್ನು ತಾವು ಏನು ಮಾಡಬೇಕು ವಾಕ್ಯಗಳಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಥಾಲಿ ಅಂತ ಇದೆ. ಥಾಲಿ ಅಂದ್ರೆ ತಟ್ಟೆ. ಥಾಲಿ ಮೇ ಖಾನಾ ಖಾತೆ ಹೈ. ಸೊ ತಟ್ಟೆಯಲ್ಲಿ ನಾವು ಏನು ಮಾಡ್ತೀವಿ ಊಟ ಮಾಡ್ತೀವಿ. ಸೊ ಊಟ ಮಾಡಲಿಕ್ಕೆ ತಟ್ಟೆಯನ್ನು ಉಪಯೋಗಿಸ್ತೀವಿ. ಸೊ ಇವೇ ಶಬ್ದಗಳನ್ನು ಅದರ ಉಪಯೋಗ ಯೂಸಸ್ ಬಗ್ಗೆ ತಾವೇನು ಮಾಡಬೇಕು ವಾಕ್ಯದಲ್ಲಿ ಬರಿಬೇಕಿತ್ತು. ಸೊ ಹಾಗಾದ್ರೆ ಕುಕ್ಕರ್ ಇದೆ, ಕುಕ್ಕರ್ನಿಂದ ಏನು ಉಪಯೋಗ ಇದೆ? ಎಸ್, ಕುಕ್ಕರ್ ಸೆ ಭೋಜನ್ ಪಕಾತೆ ಹೇ. ಸೊ ಅಡುಗೆಯನ್ನು ನಾವು ಬೇಯಿಸ್ಲಿಕ್ಕೆ ಸೊ ಕುಕ್ಕರನ್ನು ಏನು ಮಾಡ್ತೀವಿ ಬಳಸ್ತೀವಿ. ಅದೇ ತರನಾಗಿ ಬಸ್ತಾ. ಸೊ ಬಸ್ತಾ ಅಂದರೆ ನೆನಪಿಟ್ಕೊಡ್ರಿ ಬ್ಯಾಗ್ ಅಂದಂಗೆ, ಓಕೆ. ಚೀಲ, ಸೊ ನೀವು ಸ್ಕೂಲಿಗೆ ಬರ್ತಿಲ್ಲ ಚೀಲ, ಅದು ಎಸ್. ಬಸ್ತೆ ಮೇ ಪುಸ್ತಕ ರಖಕರ್ ವಿದ್ಯಾಲಯ ಆತೆ ಹೇ. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಬಸ್ತೆಯಲ್ಲಿ ಅಂದರೆ ಚೀಲದಲ್ಲಿ ನಾವು ಪುಸ್ತಕಗಳನ್ನು ಇಟ್ಟುಕೊಂಡು ಶಾಲೆಗೆ ಬರುತ್ತೇವೆ. ಇಟ್ ಮೀನ್ಸ್ ಪುಸ್ತಕ ರಖನೆ ಕೆ ಲಿಯೆ, ಪುಸ್ತಕಗಳನ್ನು ಇಡುವ ಉಪಯೋಗವನ್ನು ನಾವು ಯಾವುದರ ಸಹಾಯದಿಂದ ಮಾಡ್ತೀವಿ? ಬಸ್ತೆ ಸಹಾಯದಿಂದ ಮಾಡ್ತೀವಿ. ಎಸ್, ಗಾಡಿ ಇದೆ. ಸೊ ಗಾಡಿಗಳ ಒಂದು ಉಪಯೋಗ ಇರತಕ್ಕಂಥದ್ದು ಎಸ್, ಗಾಡಿ ಸೆ ಹಮ್ ಭ್ರಮಣ್ ಕರ್ ಸಕ್ತೆ ಹೇ. ಭ್ರಮಣ್ ಅಂತಂದ್ರೆ ಸುತ್ತಾಡೋದು. ಸೊ ನಾವೇನು ಮಾಡ್ತೀವಪ್ಪ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುತ್ತಾಡಲಿಕ್ಕೆ ನಾವು ಗಾಡಿಗಳ ಉಪಯೋಗವನ್ನು ಪಡಿತೀವಿ. ನೆಕ್ಸ್ಟ್ 4 ಇದೆ, ಘರ್ ಇದೆ. ಸೊ ಘರ್ದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಘರ್ ಮೇ ಹಮ್ रहते हैं ಅಂದ್ರೆ ಮೇರಾ ಘರ್ ಬಡಾ ಔರ್ ಸುಂದರ್ ಹೇ. ಇದು ವಾಕ್ಯ ಆಯಿತು. ಬಟ್ ಉಪಯೋಗ ಬರದಿದ್ರೆ ಏನಾಗ್ತದಪ್ಪ ಅಂದ್ರೆ ಹಮ್ ಘರ್ ಮೇ ರಹತೆ ಹೈ, ನಾವು ಮನೆಯಲ್ಲಿ ವಾಸಿಸ್ತೇವೆ ಅಂತಕ್ಕಂಥದ್ದನ್ನ ತಾವೇನು ಮಾಡಬೇಕಪ್ಪ ವಿದ್ಯಾರ್ಥಿಗಳೇ ಬರಿಬೇಕಿತ್ತು. ಇನ್ನು 5ರಲ್ಲಿ ನೋಡೋದಾದ್ರೆ ಎಸ್, ಫಲ್ ಇದೆ. ಸೊ ಫಲ್ದ ಉಪಯೋಗ ಏನು? ಎಸ್, ಫಲ್ ಖಾನೆ ಸೆ ಸೇಹತ್ ಕೋ ಲಾಭ ಹೇ. ಸೇಹತ್ ಅಂದ್ರೆ ಆರೋಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿರೋ ಸಲುವಾಗಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಹಣ್ಣುಗಳನ್ನು ಸೇವನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಈ ವಸ್ತುಗಳ ಶಬ್ದಗಳ ಉಪಯೋಗವನ್ನು ವಾಕ್ಯದಲ್ಲಿ ಬರೆದಾಯಿತು. ಇನ್ನು ಅಭ್ಯಾಸ 3.3ದಲ್ಲಿ ಏನಿದೆ ಅಂತಂದರೆ नीचे दी गई वर्ग पहेली, इसमें सब्जी है, फल है, फूल है, प्राणियों के नाम छिपे हैं, उन्हें ढूंढ कर लिखी है. ಈ ಪದಬಂಧದಲ್ಲಿ ಏನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? ಸಬ್ಜಿ ಅಂದರೆ ತರಕಾರಿ, ಫಲ್ ಅಂದರೆ ಹಣ್ಣು, ಫೂಲ್ ಅಂದರೆ ಹೂಗಳು, ಪ್ರಾಣಿ ಅಂದರೆ ಪ್ರಾಣಿಗಳ ಹೆಸರುಗಳನ್ನು ಅಡಗಿಕೊಂಡಿದ್ದಾವೆ. ಅವುಗಳನ್ನು ನೀವು ಏನು ಮಾಡಬೇಕು? ಢೂಂಢಕರ್, ಅವುಗಳನ್ನು ಹುಡುಕಿ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ ನಾನು ಹೇಳ್ತೀನಿ, ಇಲ್ಲಿರ್ತಕ್ಕಂಥದ್ದು ಎಸ್ ಗಾಯ್, ಇದು ಮೇಥಿ. ಮೇಥಿ ಅಂದರೆ ಮೆಂತೆ ಫಲ್ಲಿ. ಆಮೇಲೆ ಹಿರನ್ ಅಂತ ಇದೆ, ಜಿಂಕೆ ಅಂತಿರಲ್ಲ ಹಿರನ್ಗೆ, ಎಸ್ ಅದು ಪ್ರಾಣಿ ಇದೆ. ಚಮೇಲಿ ಅಂತಕ್ಕಂಥದ್ದು ಅದು ಒಂದು ಹೂವಿನ ಹೆಸರು. ಗುಲಾಬ್ ಅನ್ನೋದು ಅದು ಹೂವಿನ ಹೆಸರು. ಅನಾರ್ ಅಂತಕ್ಕಂಥದ್ದು ದಾಳಿಂಬೆ, ಅದು ಹಣ್ಣಿನ ಹೆಸರು. ಮೋಗ್ರಾ ಇದೆ. ಸೊ ಮೋಗ್ರಾ ಅಂದರೆ ಎಸ್ ಅದು ಒಂದು ಹೂ ಅದು, ಓಕೆ. ಆಮ್ ಇದೆ, ಆಮ್ ಅಂದರೆ ಅದು ಹಣ್ಣು. ಬಿಲ್ಲಿ ಇದೆ, ಬಿಲ್ಲಿ ಅಂದರೆ ಅದು
ಪ್ರಾಣಿ. ಅಂಗೂರ್ ಇದೆ, ಅಂಗೂರ್ ಅಂದರೆ ದ್ರಾಕ್ಷಿ. ಬೈಗನ್ ಇದೆ, ಬೈಗನ್ ಅಂದರೆ ಬದನೆಕಾಯಿ ಅಂದಂಗೆ ಇದರ ಅರ್ಥ ಆಗ್ತದೆ. ಕರೇಲಾ ಇದೆ, ಕರೇಲಾ ಅಂದರೆ ಹಾಗಲಕಾಯಿ. ಬಂದರ್ ಇದೆ, ಬಂದರ್ ಅಂದರೆ ಮಂಗ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಟಮಾಟರ್ ಅಂತ ಇದೆ, ಸೊ ಟೊಮೆಟೊ ಹಣ್ಣು. ಊಂಟ್ ಇದೆ, ಊಂಟ್ ಅಂದರೆ ಒಂಟೆ. ಚೀತಾ ಇದೆ, ಚೀತಾ ಅಂದರೆ ಚಿರತೆ. ಈ ತರನಾಗಿ ಏನಾಗಿದೆ ವಿದ್ಯಾರ್ಥಿಗಳೇ, ಪ್ರಾಣಿಗಳ ಹೆಸರನ್ನು ಇಲ್ಲಿ ಅಡಗಿಕೊಂಡಿದ್ದಾವೆ. ಓಕೆ, ಅಲ್ಲಿ ಸೇರ್ಬತ್ತು, ಇಲ್ಲಿ ಅಮೃತ ಬತ್ತು, ಪೇರಲ ಹಣ್ಣು. ಸೊ ಈ ತರನಾಗಿ ಏನಾಗಿದೆ ವಿದ್ಯಾರ್ಥಿಗಳೇ, ಈ ಒಂದು ವರ್ಗ ಪಹೇಲಿಯಲ್ಲಿ, ಈ ಒಂದು ಪದಬಂಧದಲ್ಲಿ ತರಕಾರಿಗಳ ಹೆಸರು, ಫಲ್ ಅಂದರೆ ಹಣ್ಣುಗಳ ಹೆಸರು, ಫೂಲ್ ಅಂದರೆ ಹೂಗಳ ಹೆಸರು, ಪ್ರಾಣಿಗಳ ಹೆಸರುಗಳು ಅಡಗಿಕೊಂಡಿದ್ದಾವೆ. ಅವುಗಳ ಉತ್ತರ ನೋಡೋದಾದ್ರೆ ಇಲ್ಲಿರ್ತಕ್ಕಂಥ ತರಕಾರಿಗಳ ಹೆಸರು ಮೆಂತಿ, ಮಟರ್, ಕರೇಲಾ, ಬೈಗನ್. ಫಲ್ ಯಾವ್ಯಾವಿದ್ದಾವೆ? ಕೇಲಾ, ಸೀತಾಫಲ್, ಅನಾರ್, ಅಂಗೂರ್, ಆಮ್. ಫೂಲ್ ಯಾವ್ಯಾವಿದ್ದಾವೆ? ಚಮೇಲಿ, ಗುಲಾಬ್, ಮೋಗ್ರಾ. ಪ್ರಾಣಿಗಳು ಯಾವ್ಯಾವಿದ್ದಾವೆ? ಗಾಯ್, ಹಿರನ್, ಹಾತಿ, ಮೋರ್, ಗೋರೆಲಾ, ಬಂದರ್, ಬೈಲ್, ಬೈನ್ಸ್, ಕಚುವಾ, ಬಿಲ್ಲಿ, ಚೀತಾ. ಇನ್ನೂ ಏನಿದಾವಪ್ಪ ಅಂತಂದ್ರೆ ಹೆಸರುಗಳಿದ್ದಾವೆ. ಅವುಗಳನ್ನು ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ? ಸುತ್ತು ಹಾಕಿ ಬರಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಿತ್ತು. ಮುಂದೆ ಹೋಗುವ ಅಭ್ಯಾಸ 3.4 ಅಲ್ಲಿ ಆಪ್ ಕ್ಯಾ ಖಾತೆ ಹೋ, ಕ್ಯಾ ಪಹನ್ತೆ ಹೋ ಲಿಖಿಯೇ. ಆಪ್ ಕ್ಯಾ ಖಾತೆ ಹೋ ಅಂದ್ರೆ ನೀವೇನು ತಿನ್ನುತ್ತೀರಿ. ಕ್ಯಾ ಪಹನ್ತೆ ಹೋ ಅಂದ್ರೆ ಏನನ್ನ ಧರಿಸ್ತೀರಿ. ಲಿಖಿಯೇ ಅಂತಂದ್ರೆ ಬರೀರ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ತಿಂತಕ್ಕಂಥ ವಸ್ತುಗಳು, ಆಮೇಲೆ ನಾವು ತೊಡಗಿಕೊಳ್ಳತಕ್ಕಂಥ ಉಡುಪುಗಳ ಯಾವ್ಯಾವ ಅವುಗಳ ಹೆಸರುಗಳನ್ನ ಬರೀಬೇಕಿತ್ತು. ಅವ್ರು ಉದಾಹರಣೆ ಕೊಟ್ಟಿದ್ದಾರೆ. ಟರ್ಬೂಸ್ ಕೊಟ್ಟಿದ್ದಾರೆ, ಆಮ್ ಕೊಟ್ಟಿದ್ದಾರೆ ತಿನ್ಲಿಕ್ಕೆ. ಬಟ್ಟೆಗಳಲ್ಲಿ ಶರ್ಟ್ ಮತ್ತು ಘಾಗರಗಳನ್ನ ಕೊಟ್ಟಿದ್ದಾರೆ. ನಾವೇನನ್ನು ಬರಿಬಹುದು ಅಂತಂದ್ರೆ, ಖಾನಾ ಅಂದ್ರೆ ತಿಂತಕ್ಕಂಥ ವಸ್ತುಗಳಲ್ಲಿ ದಹಿ, ರಾಯ್ತಾ, ದಾಲ್ ಮಖನಿ, ಪನೀರ್, ಆಲೂ, ರೋಟಿ, ಚಾವಲ್. ಇವೆಲ್ಲ ಏನಪ್ಪ ಅಂದ್ರೆ ತಿನ್ನತಕ್ಕಂಥ ವಸ್ತುಗಳು ಆಗಿದ್ದವು. ಇನ್ನ ಪಹನನೆ ಕಿ ಕಪಡೆ, ಸೊ ಧರಿಸ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಯಾವುವು ಅಂತಂದ್ರೆ ಟೀ ಶರ್ಟ್, ಪ್ಯಾಂಟ್, ಜೀನ್ಸ್, ಪಾಜಾಮ, ಪೈಜಾಮ ಅಂತೀವಿ, ಶೇರ್ವಾನಿ, ಸಾಡಿ, ಗೌನ್, ಲಹಂಗಾ. ಇವೆಲ್ಲ ಏನಪ್ಪ ಅಂದ್ರೆ ಉಡುಗೆಗಳು ಆಗಿದ್ದವು. ಇನ್ನು ಕಡೆದಿದೆ ಅಭ್ಯಾಸ 3.5 ಅಲ್ಲಿ ಏಕ್ ವಚನ್ और बहुवचन के शब्द दिए गए हैं, ढूंढकर सही जोड़ी बनाइए. ಇಲ್ಲಿ ಏಕವಚನ ಮತ್ತು ಬಹುವಚನಗಳ ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಹುಡುಕಿ ಅವುಗಳ ಜೋಡಿಗಳನ್ನ ಮಾಡಬೇಕು. ಇಲ್ಲಿ ಬಾಲಕ್ ಅಂತ ಇದೆ ನೋಡಿ, ಸೊ ಇದು ಬಾಲಕ್ ಏಕವಚನ. ಇನ್ನೊಂದು ಕೂಡ ಇಲ್ಲೇ ಬಾಲಕ ಇದೆ, ಅದು ಕೂಡ ಬಹುವಚನ. ಅಂದ್ರೆ ಸದೈವವಾಗಿ ಏಕವಚನದಲ್ಲಿ ಅವು ಪ್ರಯೋಗ ಆಗ್ತಾವ. ಇಲ್ಲಿ ಪುಸ್ತಕ ಇದೆ, ಇಲ್ಲಿರ್ತಕ್ಕಂಥದ್ದು ಪುಸ್ತಕೆ. ಇಲ್ಲಿ ಲಡಕ ಇದೆ, ಇದಿರ್ತಕ್ಕಂಥದ್ದು ಲಡಕೆ. ಈ ತರ ಏಕವಚನ ಯಾವುವು, ಬಹುವಚನ ಯಾವುವು ಅನ್ನೋದನ್ನ ಬರಿಬೇಕಿತ್ತು. ಇಲ್ಲಿ ಯಾವ್ಯಾವ ಏಕವಚನ ಬಹುವಚನ ಇದಾವಂದ್ರೆ ಪುಸ್ತಕ್, पुस्तके, बालक, बालक, कपड़ा, कपड़े, बस्ता, बस्ते, कुर्सी, कुर्सियाँ, नदी, नदियाँ, मुरली, मुरलियाँ, एक, अनेक, स्मृति, स्मृतियाँ. ಅಲ್ಲಿ ಮುರಳಿ ಅಂತ ಒಂದೇ ಇದೆ, ಬಟ್ ಮುರಳಿಯಾ ಅಂತ ಇಲ್ಲ. ಸೊ ಅಲ್ಲಿ ನೀವು ಮುಂದೆ ಏನು ಮಾಡ್ಕೊಡ್ರಿ, ಮುರಳಿಯಾ ಅಂತ ಬರ್ಕೊಡ್ರಿ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಫಲ 1-3 ಚಟುವಟಿಕೆ 1ರಲ್ಲಿ ಇರತಕ್ಕಂಥ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳ ವಿಡಿಯೋ ಇದಾಗಿತ್ತು. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಫಲ 3ರ ಚಟುವಟಿಕೆ 2ರಲ್ಲಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಇರಲಿ,